ಜೈ ಭೀಮ್ ಸ್ನೇಹಿತರೆ. 23/8/2026 ಅಂದರೆ ನಾಳೆ ಜ್ಞಾನಜ್ಯೋತಿ ಸಭಾಂಗಣ ಸೆಮಿನಾರ್ ಹಾಲಲ್ಲಿ ಇವೆಲ್ಲ ಪುಸ್ತಕಗಳು ಏಕಕಾಲದಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಾಕ್ದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರನ್ನ ಕುರಿತಾಗಿ, ಅವರ ಅನುಭವಗಳನ್ನು ಕುರಿತಾಗಿ, ಮಾನ್ಯವ್ರ ಕಾಂಶಿರಾಮ್ ಸಾಹೇಬರ ಅನುಭವಗಳು, ಅವ್ರು ಏನು ಈ ಬಹುಜನ ಸಮಾಜಕ್ಕೆ ನೀಡಿದಂಥ ಸಂದೇಶ ಇದೆ, ಮತ್ತು ವಿ.ಟಿ. ರಾಜಶೇಖರ್ ಸರ್ ಅವರಾಗಿರ್ಬೋದು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯವನ್ನು ಹೆಂಗೆ ನಾವು ಅಂತಿಮವಾಗಿ ಗುರಿ ತಲುಪಿಸೋದು, ಈ ಎಲ್ಲ ಪೂರಕವಾದಂಥ ಒಂದಷ್ಟು ಬುಕ್ಸ್ಗಳನ್ನು ನಮ್ಮ ಅಂಬೇಡ್ಕರ್ ಅವರ ಅನುಯಾಯಿಗಳು, ಅಂಬೇಡ್ಕರ್ ವಾದಿಗಳಾದಂಥ ಗೋಪಿನಾಥ್ ಸರ್ ಅವರು, ಬುದ್ಧ ಭಾರತ ಅಂತ ಹೇಳಿ ಭಾಸ್ಕರ್ ಅವರು ಹಿಂದೆ ವಿ.ಸಿ ಆಗಿದ್ದರು, ಅವ್ರು ಬರೆದಿರ್ತಕ್ಕಂಥ, ಮತ್ತು ನಮ್ಮ ಪ್ರೊಫೆಸರ್ B.M. ಪುಟ್ಟಯ್ಯನವರು ಹೋರಾಟದ ಹಾಡುಗಳನ್ನು ಸಂಗ್ರಹ ಮಾಡಿದ್ದಾರೆ. ಈ ಎಲ್ಲ ಸುಮಾರು 10 ಪುಸ್ತಕಗಳನ್ನು ಇದೇ 23/8/2026 ಅಂದರೆ ನಾಳೆ ಜ್ಞಾನಜ್ಯೋತಿ ಸಭಾಂಗಣ ಸೆಮಿನಾರ್ ಹಾಲಲ್ಲಿ ಇವೆಲ್ಲ ಪುಸ್ತಕಗಳು ಏಕಕಾಲದಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ. ಪುಸ್ತಕ ಬಿಡುಗಡೆಗಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಬಿ ರಮೇಶ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಖ್ಯಾತ ಚಲನಚಿತ್ರ ನಟರು, ಖ್ಯಾತ ನಟರಾದಂಥ ಅಶೋಕ್ ರವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಇದರೊಟ್ಟಿಗೆ ತುಂಬ ಅನೇಕ ಚಂದ್ರ ಮುನಿಯಪ್ಪನವರಾಗಿರ್ಬೋದು, ಕೆನೀತ್ ರಾಜ್ ಆಗಿರ್ಬೋದು, ಡಾಕ್ಟರ್ M. ನಾರಾಯಣಸ್ವಾಮಿ ಅವರಾಗಿರ್ಬೋದು, ಈ ಯೂನಿವರ್ಸಿಟಿಯ ಅಂಬೇಡ್ಕರ್ ಚೇರ್ನ ಅಧ್ಯಕ್ಷರಾದಂಥ ಪ್ರೊಫೆಸರ್ KR ಜಲಜಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಕನ್ನಡ ಅಧ್ಯಾಪಕರಾದಂಥ ಡಾಕ್ಟರ್ ಮಂಜು ಸೀರವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ರೀತಿಯಾಗಿ ಅನೇಕ ಹಿರಿಯರು, ಚಳುವಳಿಗಾರರು, ಹೋರಾಟಗಾರರು ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ತಾವು ಅಂಬೇಡ್ಕರ್ ಅವರ ಚಳುವಳಿಯನ್ನು ಮುಂದುವರಿಸ್ತಕ್ಕಂಥದ್ದು, ಲಾಜಿಕ್ ಎಂಡಿಗೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ತಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಜೈ ಭೀಮ್ ಸರ್. 23ನೇ ತಾರೀಕು ಜ್ಞಾನಜ್ಯೋತಿ ಸಭಾಂಗಣ ಸೆಂಟ್ರಲ್ ಕಾಲೇಜಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲ ಪುಸ್ತಕ ಹೆಚ್ಚು ಕಡಿಮೆ 8-9 ಪುಸ್ತಕ. ಯಾಕೆ ಈ ಟೈಮಲ್ಲಿ ಬಿಡುಗಡೆ ಮಾಡ್ತಾ ಇದ್ವಿ ಅಂದರೆ, ದಲಿತ ಚಳುವಳಿ ಭಾಳ ಗೊಂದಲದಲ್ಲಿದೆ. ಬಹುಜನರು ಒಂದಾಗಲ್ಲ, ಅಂಬೇಡ್ಕರ್ ಚಳುವಳಿ ಬಿದ್ದೋಯ್ತು, ಸತ್ತೋಯ್ತು, ಈ ಥರ ಏನೇನೋ ಮಾತಾಡೋದು ಎಲ್ಲ ನಡೀತಾ ಇದೆ. ಇವೆಲ್ಲದಕ್ಕೂ ಸಮರ್ಥವಾದ ಉತ್ತರ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಒಂದೇ ಭಾರತದ ವಿಮೋಚನೆಗೆ ದಾರಿ ಅನ್ನೋದಕ್ಕೆ ಇಷ್ಟು ಪುಸ್ತಕ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ನಾವು ನಿಮ್ಮನ್ನೆಲ್ಲರೂ ಇದಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ದಲಿತ ಚಳುವಳಿನ ಶುರು ಮಾಡಿದ್ದು ಪ್ರೊಫೆಸರ್ ಕೃಷ್ಣಪ್ಪನವರು 74ನೇ ಇಸ್ವಿಲಿ. ಇದೇ ಪ್ರೊಫೆಸರ್ ಕೃಷ್ಣಪ್ಪನವರು 20-22 ವರ್ಷದ ನಂತರ ಹೇಳ್ತಾರೆ, ಈಗ ಅಂಬೇಡ್ಕರ್ ವಾದನೆ ಗೊತ್ತಿಲ್ಲ, ಅಂಬೇಡ್ಕರ್ ಬಗ್ಗೆ ಗೊತ್ತಿದ್ರೆ, ಅವ್ರ ಸಾಹಿತ್ಯ ನನಗೆ ಸಿಕ್ಕಿದ್ರೆ ಉತ್ತರ ಪ್ರದೇಶ ಎಲ್ಲ ಮೊದಲು ಕರ್ನಾಟಕದಲ್ಲಿ ರಾಜ್ಯ ಆಳ್ಬೇಕಾಗಿತ್ತು. ಒಂದು ಆಡಳಿತ ಪಕ್ಷ ನಮ್ದು ಆಗ್ತಾ ಇತ್ತು, ಇಲ್ಲಾಂದ್ರೆ ಅಟ್ಲೀಸ್ಟ್ ವಿರೋಧ ಪಕ್ಷದ್ರ ಆಗ್ತಾ ಇತ್ತು. ಆದ್ರೆ ಇವತ್ತು ನಮ್ಮ ಒಬ್ಬ MLA ಗೆಲ್ಸಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಮಗೆ ಅಂಬೇಡ್ಕರ್ ವಾದ ಗೊತ್ತಿಲ್ಲ ಅನ್ನೋದು ನನಗೆ BSPಗೆ ಬಂದ್ಮೇಲೆ ಗೊತ್ತಾಯಿತು ಅಂತ ಹೇಳ್ತಾರೆ. ಇಷ್ಟು ವರ್ಷ ಕರ್ನಾಟಕದಲ್ಲಿ ನಡೀತಲ್ಲ ಈ ಚಳುವಳಿ, ಇದಕ್ಕೆ ಯಾವ ಆಧಾರ ಇತ್ತು, ಹೆಂಗೆ ನಡೀತು ಅನ್ನೋದ್ರ ಬಗ್ಗೆ ಸ್ವತಃ ಅವರು ಮಾತಾಡಿರ್ತಕ್ಕಂಥ ಒಂದು ಪುಸ್ತಕ ಇಲ್ಲಿ ಬಿಡುಗಡೆ ಆಗ್ತಾ ಇದೆ. ಆ ಕಾಲದಲ್ಲಿ ದಲಿತ್ ವಾಯ್ಸ್ ಅಂತ ಹೆಸರಿಟ್ಕೊಂಡಿದ್ರು ಸಹಿತ ದಲಿತರ ಹೆಸರಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತೇಳಿ V.T. ರಾಜಶೇಖರ್ ಅವ್ರನ್ನ ಮಾತಾಡ್ತಾ ಇದ್ರು. ಅವ್ರ ಬಗ್ಗೆನೂ ಅವ್ರದ್ದೊಂದು ಪುಸ್ತಕ ಮೆರಿಟ್ ಬೈ ಫುಟ್ ಅಂತ. ರಿಸರ್ವೇಷನ್ ಕಾಂಟ್ರವರ್ಸಿ ಬಂದಿದೆ, ಈಗ ಹಿಂದೆನೂ ಬಂದಿತ್ತು. ಅದಕ್ಕೆಲ್ಲ ಸಮರ್ಥವಾದ ಉತ್ತರವನ್ನು ಮೆರಿಟ್ ಬೈ ಫುಟ್ ಅಂತ ಬರೆದ್ರು. ಅದನ್ನು ಕನ್ನಡಕ್ಕೆ ನಮ್ಮ ಮೋಹನ್ ಕುಮಾರ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಿಮ್ಮ ಪಾಂಡಿತ್ಯ ನಮ್ಮ ಕೆರ ಅಂತೇಳಿ. ಇದು ಹಿಂದೆ 20 ವರ್ಷಗಳಿಂದ ನಾವು ಬಿಡುಗಡೆ ಮಾಡಿದಾಗ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಇವತ್ತು ಆ ಪುಸ್ತಕನ ಬಿಡುಗಡೆ ಮಾಡ್ತೀವಿ. ಇದಲ್ಲದೆ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು ಮಾಡಿದಂಥ 2 ಭಾಳ ಫೇಮಸ್ ಸ್ಪೀಚಸ್ 2000 ಇಸ್ವಿನಲ್ಲಿ ಡೆಲ್ಲಿಲಿ ಮಾತಾಡಿದ್ದ ಒಂದು ಸ್ಪೀಚ್ ಇದೆ, ಅದನ್ನು ಬಿಡುಗಡೆ ಮಾಡ್ತಾ ಇದ್ವಿ. ಆಮೇಲೆ 21ನೇ ಶತಮಾನಕ್ಕೆ ಬಹುಜನ ಸಮಾಜ ಮುಂದಿರತಕ್ಕಂಥ ಸವಾಲುಗಳೇನು ಅನ್ನೋ ಪುಸ್ತಕ. ಬಾಬಾ ಸಾಹೇಬರು ಅವರ ಡ್ರೆಸ್ ಬಗ್ಗೆ ಭಾಳ ಕಾಂಟ್ರವರ್ಸಿ ಇದೆ. ಆ ಡ್ರೆಸ್ಸು ಅವ್ರ ಜೀವನ ಶೈಲಿ ಬಗ್ಗೆ ನೋಡಿ ಡ್ರೆಸ್ ಹಾಕಿದ್ರು, ಆದರೆ ಡ್ರೆಸ್ಸಿನ ಮಹತ್ವ ಏನು, ಆ ಮೂಲಕ ಈ ಚಳುವಳಿಯನ್ನು ಅವ್ರು ಹೆಂಗೆ ನಡ್ಸ್ಕೊಳೋದು ಒಂದು ಪುಸ್ತಕ, ಡ್ರೆಸ್ ಫ್ರೆಶ್ ಅಡ್ರೆಸ್ ಅಂತ ಅದು ನಾನೇ ಬರೆದಿದ್ದೀನಿ. ಇದು ಎಲ್ಲ ಪುಸ್ತಕ ಹೆಚ್ಚು ಕಡಿಮೆ 8-9 ಪುಸ್ತಕ. ಸೊ ನಾವು ನಿಮ್ಮನ್ನೆಲ್ಲರೂ ಇದಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಮತ್ತು ಇದಲ್ಲದೆ ಇದ್ರ ಮೇಲೆ ಚರ್ಚೆನೂ ಸಹಿತ ಏರ್ಪಡಿಸೋಣ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ನಿಮ್ಮನ್ನ ಆಹ್ವಾನಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.